ಪಿಯುಸಿ ಓದ್ತಿದ್ದ ಅಪ್ರಾಪ್ತೆ ಆಕೆ. ಆದರೆ 5 ಕ್ರಿಮಿಗಳು ಆಕೆಯ ಬದುಕನ್ನೇ ನರಕ ಮಾಡಿದ್ದಾರೆ. ಬೆದರಿಕೆ ಹಾಕಿ 1 ವರ್ಷಗಳ ಕಾಲ ಕ್ರೌರ್ಯ ಮೆರೆದವರು ಈಗ ಲಾಕ್ ಆಗಿದ್ದಾರೆ. ಮನೆಹಾಳು ಕೆಲಸ ಮಾಡಿರುವ ಮಾನಗೇಡಿಗಳು ಇವರು. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಗೋಣಿಬೀಡು ಪೊಲೀಸ್ ಠಾಣಾ ವ್ಯಾಪ್ತಿಯ 5 ಪಾಪಿಗಳು ಅಪ್ರಾಪ್ತಿಗೆ ನರಕ ದರ್ಶನವನ್ನೇ ಮಾಡಿದ್ದಾರೆ. 52 ವರ್ಷದ ಈ ಸುರೇಶ, 27 ವರ್ಷದ ಕುಶಾ ಹಾಗೂ ನಿತೇಶ್, ಸಚಿನ್, ಚಂದ್ರಶೇಖರ್ ಮಾಡಿರುವ ಕೃತ್ಯಕ್ಕೆ ಜೈಲು ಸೇರಿದ್ದಾರೆ. ಸ್ನೇಹಿತನ ಜೊತೆಗಿದ್ದಾಗ ಅಪ್ರಾಪ್ತೆಯ ಫೋಟೋವನ್ನ ಕ್ಲಿಕ್ಕಿಸಿದ್ರು. ಬ್ಲ್ಯಾಕ್ ಮೇಲ್ ಮಾಡಿ 1 ವರ್ಷ ನಿರಂತರ ಅತ್ಯಾಚಾರ. ಆಗಿದ್ದೇನೆಂದ್ರೆ, ದ್ವಿತೀಯ ಪಿಯುಸಿ ಓದ್ತಾ ಇದ್ದ ಅಪ್ರಾಪ್ತೆ ತನ್ನ ಸ್ನೇಹಿತನ ಜೊತೆ ನಿರ್ಜನ ಪ್ರದೇಶದಲ್ಲಿ ಆತ್ಮೀಯವಾಗಿ ಮಾತನಾಡ್ತಿದ್ಲು. ಈ ಫೋಟೋವನ್ನ ಕ್ಲಿಕ್ಕಿಸಿರುವ ಪಾಪಿಗಳು ಬಾಲಕಿಯನ್ನ ಬೆದರಿಸಿದ್ದಾರೆ. ಫೋಟೋ ವೈರಲ್ ಮಾಡೋದಾಗಿ ಬ್ಲ್ಯಾಕ್ ಮೇಲ್ ಮಾಡಿ 1 ವರ್ಷ ಕಾಲ ಕಾಫಿ ತೋಟದಲ್ಲಿ ನಿರಂತರವಾಗಿ ಅತ್ಯಾಚಾರ ಮಾಡಿದ್ದಾರೆ. ವಿಷಯವನ್ನ ಯಾರಿಗೂ ಹೇಳದಂತೆ ಬೆದರಿಕೆ ಹಾಕಿದ್ದಾರೆ. ಬ್ಲ್ಯಾಕ್ ಮೇಲ್ದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾಕೆ ನಮ್ಮದು ಒಂದು ಫೋಟೋ ಇಟ್ಕೊಂಡು ಮತ್ತು ಬ್ಲ್ಯಾಕ್ ಮೇಲ್ ಮಾಡಿ ಈ ಥರ ಮಾಡಿದ್ದಾರೆ ಅಂತ. 3 ತಿಂಗಳ ಹಿಂದೆ ಅಪ್ರಾಪ್ತೆ ಮಗುವಿಗೆ ಜನ್ಮವನ್ನ ನೀಡಿದ್ಲು. ಪೊಲೀಸರಿಗೆ ವಿಷಯ ಗೊತ್ತಾಗಿದ್ದು ಬಾಲಕಿಯ ಸ್ನೇಹಿತ ಮನೋಜ್ ಮೇಲೆ ಪೋಕ್ಸೋ ಕೇಸ್ ದಾಖಲಿಸಿ ಜೈಲಿಗೆ ಹಾಕಿದ್ರು. ಆದ್ರೆ ಬಾಲಕಿ ತನ್ನ ಮೇಲೆ ನಡೆದ ನಿರಂತರ ಅತ್ಯಾಚಾರದ ಬಗ್ಗೆ ತಾಯಿ ಬಳಿ ಹೇಳಿದ್ದಾಳೆ. ಈ ಬಗ್ಗೆ ಗೋಣಿಬೀಡು ಪೊಲೀಸ್ ಠಾಣೆಯಲ್ಲಿ ಬಾಲಕಿಯ ತಾಯಿ 5 ಜನರ ವಿರುದ್ಧ ಸೋಮವಾರ ದೂರನ್ನ ನೀಡಿದ್ರು. ಪ್ರತ್ಯೇಕವಾಗಿ 5 ವಿರುದ್ಧ ಪೋಕ್ಸೋ ಕೇಸ್ ದಾಖಲು ಮಾಡಿಕೊಂಡಿರುವ ಪೊಲೀಸರು 5ರನ್ನು ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ. ಈ ಕಂಪ್ಲೇಂಟಲ್ಲಿ ಇದು ಪೋಕ್ಸೋ ವಿತ್ ರೇಪ್ ವಿತ್ ಪೋಕ್ಸೋ. ಸೊ ಅವರು ಫಸ್ಟ್ ಪ್ರೆಗ್ನೆಂಟ್ ಆಗಿ ಅವರಿಗೆ ಡೆಲಿವರ್ ಆಗಿದೆ, ಮಗು ಆಗಿದ್ದಾರೆ. 3 ಡೇಸ್ ಹಿಂದೆ ನಮ್ಮ ಸ್ಟೇಷನ್ಗೆ ಬಂದು ಆಮೇಲೆ ಮತ್ತೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 6 ಅಕ್ಯೂಸ್ ಮೇಲೆ ಬೇರೆ ಬೇರೆ ಜಾಗಕ್ಕೆ ಬೇರೆ ಬೇರೆ ಇನ್ಸಿಡೆಂಟ್ ಪೇ ಇದು ಸೇಮ್ ಪೋಕ್ಸೋ ಕೇಸ್ದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮತ್ತು 6 ಅಕ್ಯೂಸ್ಡ್ಗೆ ಔಟ್ ಆಫ್ 6 ಅಕ್ಯೂಸ್ಡ್ 5 ಜನ ಈಗ ಅರೆಸ್ಟ್ ಆಗಿದ್ದಾರೆ ಆಲ್ರೆಡಿ. ಪ್ರಕರಣದಲ್ಲಿ ಆರ್ಎಸ್ಎಸ್ ಮುಖಂಡ ವಿನೋದ್ ಎಂಬಾತನ ವಿರುದ್ಧವೂ ಕೇಸ್ ದಾಖಲಾಗಿದೆ. ಆರೋಪಿಗಳು ಪ್ರಕರಣವನ್ನ ಮುಚ್ಚಿ ಹಾಕಲು ರಾಜಿ ಸಂಧಾನಕ್ಕೆ ಮುಂದಾಗಿರುವ ಆರೋಪವಿದೆ. ಆರೋಪಿಗಾಗಿ ಪೊಲೀಸರು ಹುಡುಕಾಡ್ತಿದ್ದಾರೆ. ಇನ್ನು ಅಪ್ರಾಪ್ತ ಬಾಲಕಿಗೆ ನಿನ್ನೆ ಅಂದ್ರೆ ಬುಧವಾರ 18 ವರ್ಷ ತುಂಬಿದೆ. ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಗ್ರಾಮದ ಕ್ರಿಮಿಗಳು ಮಾಡಿರುವ ಕೆಲಸಕ್ಕೆ ಜನರೆಲ್ಲ ತಲೆ ತಗ್ಗಿಸುವಂತಾಗಿದೆ. ಅಶ್ವಿತ್ ಮಾವಿನಗುಣಿ, ಟಿವಿ9 ಚಿಕ್ಕಮಗಳೂರು.